ಅಪೂರ್ವ ಸಂಗಮ ಅಣ್ಣ ಅವರು ಮಾಡಿದ ಕೊನೆಯ ರೀಮೇಕ್. ಅಲ್ಲ, ನಿನ್ ತಲೆ ಒಳಗೆ ಏನಾದ್ರೂ ಬುದ್ಧಿ ಇದೆಯಾ? ನಾನು ಅದನ್ನ ತಂದ್ಕೊಟ್ಟಿದ್ದೀನಲ್ಲ, ಕೆಲಸ ಸರಿಯಾಗಿ ಮಾಡಿದ್ದೀನಲ್ವ ಅಂತ ನೋಡ್ಕೋಬೇಕೋ. ಇದು ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಒಟ್ಟಿಗೆ ಅಭಿನಯಿಸಿದ ಏಕೈಕ ನಿನ್ನ ನಾನು ಜೀವಂತವಾಗಿ ನೋಡ್ತೀನಿ ಅಂದ್ಕೊಂಡಿರ್ಲಿಲ್ಲ. ಅಮ್ಮ ಏನಾದ್ರೂ ಈ ಸಂದರ್ಭದಲ್ಲಿ ನಿನ್ನ ನೋಡಿದ್ಲು ಅಂದ್ರೆ ಅವಳ ಆನಂದನ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಈ ತಾರ ಓ ತಾರ ಕೂಡ ಆ ತರದ್ದೇ ಹಾಡು. ನಾನು ಅಣ್ಣವರು ಹತ್ತಿರ 60ನೇ ವರ್ಷದಲ್ಲಿ ಎಷ್ಟು ಚೆನ್ನಾಗಿ ನೋಡಿದ್ದಾರೆ ಈ ಸೀನನ್ನ. ವಿಷಯ ಏನು ಅನ್ನೋದನ್ನ ಬೊಗಳೋದು ನಾಯಿ, ನಾನಲ್ಲ, ನಾನು ಮನುಷ್ಯ, ಸೌಂದರ್ಯೋಪಾಸಕ. ಅಪೂರ್ವ ಸಂಗಮ ಅದು ಒಂಥರ ಅಣ್ಣವ್ರಿಗೆ ಬಹಳ ಒಂಥರ ಅದು ಅಣ್ಣವ್ರಿಗೊಂದು ಇತ್ತು. ಭಾಗ್ಯ ಎನ್ನಲೇ ಪುಣ್ಯ ಎನ್ನಲೇ ಭಾಗ್ಯ ಎನ್ನಲೇ. ರಾಜ್ಕುಮಾರ್ ಅವರ ಇನ್ನೊಂದು ಸಿನಿಮಾ ಅಪೂರ್ವ ಸಂಗಮ. ಹೆಸರೇ ಹೇಳುವಂಗೆ ಅಪೂರ್ವ ಸಂಗಮ ತುಂಬ ಎಮೋಷ್ನಲ್ ಆಗಿ ಹೋಗುವಂಥ ಒಂದು ಕತೆ. ರಾಜ್ಕುಮಾರ್ ಅವರ ಪಾತ್ರ ಕೂಡ ಸ್ವಲ್ಪ ಎಮೋಷ್ನಲ್, ಸ್ವಲ್ಪ ಮಿಕ್ಸ್ ಇದೆ ಇದರಲ್ಲಿ. ಅವರ ಕ್ಯಾರೆಕ್ಟರ್ ಕೂಡ ಅಂದರೆ ಏನು ಸನ್ನಿವೇಶಗಳ ಜೀವನದಲ್ಲಿ ಬರ್ತವೋ, ಮೇಲೆ ಕೆಳಗೆ ಕಷ್ಟ ನೋವು ಅದೆಲ್ಲವನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಅನುಭವನಾಗಲಿ ಅಥವಾ ಇನ್ನೇನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದಿದ್ರೆ? ಇದು ಬಹಳ ಹಿರಿಯ ನಿರ್ದೇಶಕ ವೈ.ಆರ್. ಸ್ವಾಮಿ ಅವರ ಅಣ್ಣವ್ರ ಜೊತೆಗೆ ಕೊನೆಯ ಸಿನಿಮಾ. ಅಣ್ಣವರ ಅತಿ ಹೆಚ್ಚು ಸಿನಿಮಾಗಳ ನಿರ್ದೇಶನ ಮಾಡಿದವರು ವೈ.ಆರ್. ಸ್ವಾಮಿ. ಭಕ್ತ ಕನಕದಾಸದಿಂದ ಆರಂಭಿಸಿ ಅಪೂರ್ವ ಸಂಗಮದವರೆಗೆ 18 ಸಿನಿಮಾ ಅಣ್ಣವ್ರದ್ದು ಡೈರೆಕ್ಟ್. ಅವರಿಬ್ಬರದೇ ಒಂದು ರೀತಿ ಅಪೂರ್ವ ಸಂಗಮ. ಹೌದು. ಅದರಲ್ಲೂ ನಾನು ಬಹಳ ಕೆಲವು ವಿಶಿಷ್ಟ ಸಿನಿಮಾಗಳಿದೆ. ಈಗ ನೋಡಿ, ಬಲರಾಜ ಅವರೇ ಮಾಡಿದ್ದು, ಬಲೆ ಜೋಡಿ ಅವರೇ ಮಾಡಿದ್ದು, ಬಲೆ ಹುಚ್ಚ ಅವರೇ ಮಾಡಿದ್ದು, ಬಲೆ ಅಥವಾ ನಿಮಗೆ ಬಿಡುಗಡೆ ಸ್ವಯಂವರ ನಾವು ಮಾಡಿದ್ವಿ ನಮ್ಮ ಸೀರೀಸಲ್ಲಿ. ಅದೊಂಥರ ಅವಳಿ ಚಿತ್ರಗಳು ಅಂತ ಹೇಳ್ತಾರೆ. ಅವೆರಡನ್ನೂ ವೈ.ಆರ್. ಸ್ವಾಮಿ ಅವರೇ ಮಾಡಿದ್ದು. ಅವರು ಭಕ್ತ ಕನಕದಾಸ್ ಅಂತ ಪಾತ್ರ ಮಾಡಿಸಿದ್ರು, ಮುರಿಯದ ಮನೆ ಅಂತ ಸಿನಿಮಾ ಮಾಡಿಸಿದ್ರು, ಸಿಪಾಯಿ ರಾಮನ್ ಮಾಡಿಸಿದ್ರು ಅಣ್ಣ. ಎಲ್ಲ ಬೇರೆ ಬೇರೆ ಝೋನರ್. ಹಾಗಾಗಿ ಸೊ ವೈ.ಆರ್. ಸ್ವಾಮಿಯವರು ಅಣ್ಣವರು ಸಿನಿಮಾಗಳನ್ನು ಯಾವ್ಯಾವುದು ಮಾಡಿದಾರೋ ಅದೇ ಒಂದು ಭಾಳ. ವೈ.ಆರ್. ಸ್ವಾಮಿ ಅದು ಒಂಥರ ಅಣ್ಣವ್ರ ಕೊನೆಯ ದಿನಗಳಲ್ಲಿ ಅದನ್ನು ಮಾಡಿದ್ರು. ಅವರು ಕೊನೆಯ ಸಿನಿಮಾಗಳಲ್ಲಿ ಯಾರೋ ಬಹಳ ಅವ್ರಿಗೆ ಒಂದು ಕಾಲದಲ್ಲಿ ಬಹಳ ಸಹಾಯ ಮಾಡಿರ್ತಾರೆ. ಬಂದ್ಬಿಟ್ಟು ಕಷ್ಟದಲ್ಲಿದ್ದೀನಿ ಅಣ್ಣವ್ರೆ, ಒಂದು ಸಿನಿಮಾ ನಿಮ್ಮದು ಅಂತಂದರೆ ಆಯಿತು ಮಾಡಿ. ಈಗ ವೈ.ಆರ್. ಸ್ವಾಮಿಯವರು ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ. ಸೊ ಹಾಗಾಗಿ ವೈ.ಆರ್. ಸ್ವಾಮಿಯವರು ಒಂದು ಹಿಂದಿ ಸಿನಿಮಾ ಕಥೆಯನ್ನೇ ಹಿಡ್ಕೊಂಡು ಬಂದಿದ್ರು. ಇದು ದೇವಾನಂದ್ ಸಿನಿಮಾ. ಇದು ದೇವಾನಂದ್ ಮತ್ತು ಹೇಮಾಲಿನಿ ಮಾಡಿದಂಥ ಸಿನಿಮಾ ಜಾನಿ ಮೇರಾ ನಾಮ್. ಜಾನಿ ಮೇರಾ ನಾಮ್ನ ರಿಮೇಕ್ ಈ ಸಿನಿಮಾ. ಅಣ್ಣವರು ಮಾಡಿದ ಕೊನೆಯ ರಿಮೇಕ್. ಇದಾದ್ಮೇಲೆ ಅವ್ರು ರಿಮೇಕ್ ಯಾವುದು ಮಾಡಲಿ, ಕೊನೆಯ ರಿಮೇಕ್ ಅಣ್ಣವ್ರು ಮಾಡಿದ್ದು. ಸೊ ಇದೊಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಾಗ ನೋಡ್ತಾ ಇದ್ದೆ. ನಾನು ಅಣ್ಣವ್ರು ರಿಮೇಕೇ ಮಾಡಿಲ್ಲ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು, ಅನ್ನೋದಕ್ಕಿಲ್ಲ ಅವ್ರು ಮಾಡಿದ್ದಾರೆ ಅಂತ ಕೆಲವೊಬ್ಬರು ಕೊಟ್ಟು, ಅವರು ಒಂದು ಹಂತದ ನಂತರ ರಿಮೇಕ್ ಮಾಡಿಲ್ಲ. ಸೊ ನಿಮಗೂ ಅದು ಬಿಗಿನಿಂಗಲ್ಲಿ ಬಿಡಿ, ಅಂದರೆ ನೀವು ಕಲಾವಿದಾಗಿ ಎಸ್ಟಾಬ್ಲಿಷ್ ಆಗುವಾಗ ನಿಮ್ಗೆ ಸಿಕ್ಕಿದ ಪಾತ್ರ ನೀವು ಮಾಡಬೇಕು. ಅಣ್ಣವ್ರಿಗೆ ಚಾಯ್ಸ್ ಸಿಕ್ಕಾಗ ಅವ್ರು ರಿಮೇಕನ್ನು ಮಾಡಿಲ್ಲ. ಆದರೆ ಈ ಸಿನಿಮಾ ನೀವು ಯಾರು ಜಾನಿ ಮೇರಾ ನಾಮ್ ಒರಿಜಿನಲ್ ನೋಡಿದ್ರೆ ಪೂರ್ತಿ ಬೇರೆಯೇ ಮಾಡಿದ್ದಾರೆ. ನಿಮ್ಗೆ ದೇವಾನಂದ್ಗೆ ರಾಜ್ಕುಮಾರ್ ಹೋಲ್ಸೋಕ್ಕೆ ಸಾಕು, ಪೂರ್ತಿ ಬೇರೆ ಏನೇ ಮಾಡಿದ್ದಾರೆ. ವಿಜಯಾನಂದ್ ಅದನ್ನು ಸಿನಿಮಾನ ನಿರ್ದೇಶನವನ್ನು ಮಾಡಿದರು. ಇದು ಪೂರ್ತಿ ಇದು ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಒಟ್ಟಿಗೆ ಅಭಿನಯಿಸಿದ ಏಕೈಕ ಸಿನಿಮಾ. ನಿನ್ನ ನಾನು ಜೀವಂತವಾಗಿ ನೋಡ್ತೀನಿ ಅಂದ್ಕೊಂಡಿರ್ಲಿಲ್ಲ. ಅಮ್ಮ ಏನಾದ್ರೂ ಈ ಸಂದರ್ಭದಲ್ಲಿ ನಿನ್ನ ನೋಡಿದ್ಲು ಅಂದ್ರೆ ಅವಳ ಆನಂದನ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಸೊ ಇಬ್ಬರು ಒಟ್ಟಿಗೆ ಮಾಡಿದಂಥ ಏಕೈಕ ಸಿನಿಮಾ. ಈ ಸಿನಿಮಾ ನಂತರನೇ ಶಂಕರ್ ನಾಗ್ ಒಂದು ಮುತ್ತಿನ ಕತೆ ಮೊದಲನೇ ಸಿನಿಮಾ ಇಬ್ಬರು ಸ್ಕ್ರೀನ್ ಹಂಚ್ಕೊಂಡಿದ್ದು. ಆಗ ಅವರು ರಾಜ್ಕುಮಾರ್ ಅವ್ರನ್ನೇ ಶಂಕರ್ ನಾಗ್ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಕೇಳಿದ್ರಿಂದ ಇದರ ನಂತರ ಒಂದು ಮುತ್ತಿನ ಕತೆ ಸೃಷ್ಟಿಯಾಯಿತು. ಸೊ ಅಂಬಿಕಾ ಇದರಲ್ಲಿ ಹೀರೋಯಿನ್, ಪಂಡ್ರಿಬಾಯಿ ಇದ್ದಾರೆ, ವಜ್ರಮುನಿ ಇದ್ದಾರೆ, ಬಾಲಕೃಷ್ಣ, ಸೊ ರೂಪಾ ಚಕ್ರವರ್ತಿ ಎಲ್ಲ ಮೇಜರ್ ಕಲಾವಿದರೆಲ್ಲ ಇರ್ತಕ್ಕಂಥದ್ದು. ವಿಷಯ ಏನು ಅನ್ನೋದನ್ನ ಬೊಗಳೋದು ನಾಯಿ, ನಾನಲ್ಲ, ನಾನು ಮನುಷ್ಯ, ಸೌಂದರ್ಯೋಪಾಸಕ. ಕುಂದಾನಿ ಸತ್ಯ ಅಣ್ಣ ಅವರಿಗೆ 4 ಜನ ಬಹಳ ಆತ್ಮೀಯ ಸ್ನೇಹಿತರು. ಅದರಲ್ಲಿ ಕುಂದಾನಿ ಸತ್ಯ ಇದಕ್ಕೆ ಸಹ ನಿರ್ದೇಶನ ಮತ್ತು ಸಂಭಾಷಣೆಯನ್ನು ಕೂಡ ಬರ್ತಿದ್ದಾರೆ. ಉದಯಶಂಕರ್ ಸಂಭಾಷಣೆ, ಚಿತ್ರಕಥೆ ಕುಂದಾನಿ ಸತ್ಯ. ಉಪೇಂದ್ರ ಕುಮಾರ್ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನ,
ಕೆಲವು ಬಹಳ ಡಿಫ್ರೆಂಟ್ ಆದ ಹಾಡುಗಳಿದೆ ಇದರಲ್ಲಿ. ಅದು ತಾರಾ ಓ ತಾರಾ ಹಿಂದಿಯಲ್ಲಿದೆ ಒರಿಜಿನಲಿ, ಬಟ್ ಇದು ಬೇರೆ. ಇದು ನನಗೆ ಈ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯ ಕಾಂಬಿನೇಷನ್ ಇದೆಯಲ್ಲ ಹಾಡುವಾಗ, ಇಬ್ಬರಿಗೂ ಒಂದು ಬಹಳ ಅಪರೂಪದ ಹೊಂದಾಣಿಕೆ ಇದೆ ನನಗೆ. ದ ಬೆಸ್ಟ್ ಅಂತ ಹೇಳೋದಕ್ಕೆ ಒಂದು, ಇಬ್ಬರಿಗೂ ಇರೋ ತಾರ್ಕಕ್ಕೆ ಹೋಗುವ ಶಕ್ತಿ. ಅಣ್ಣವರು ಬಹಳ ಸಲೀಸಾಗಿ ತಾರ್ಕಕ್ಕೆ ಹೋಗ್ತಾರೆ, ಅಥವಾ ಜಾನಕಿಯವರು ಬಹಳ ಸಲೀಸಾಗಿ ತಾರಕಕ್ಕೆ ಹೋಗ್ತಾರೆ. ಒಂದು 2 ಹಾಡು ಯಾವಾಗಲೂ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಈಗ ಬೈರಾಗಿ ಭೈರವ ಅಂತ ರಾಗ ಇದೆ ರೇವತಿ ಕರ್ನಾಟಕಿಯಲ್ಲಿ, ಅದರಲ್ಲಿ ನಿಮಗೆ ಪಂಚಮ ನಿಷಾದ ಇಲ್ಲ ಅದ್ರ. ಸೊ ಅದು ಔಡ ರಾಗ. ಮಧ್ಯಮದಲ್ಲಿ ನೀವು ತಾರಕಕ್ಕೆ ಹೋಗ್ಬೇಕು. ಜಾನಕಿ ಬಿಡನು ನಿನ್ನ ಪಾದದಲ್ಲಿ ಹಿಂಗೆ ತಾರಕಕ್ಕೆ ಹೋಗ್ತಾರೆ, ಟಾಪ್ ಸಾಂಗ್. ಹಂಗೆ ಅಣ್ಣ ಅವರು ಹೃದಯ ಸಮುದ್ರ ಕಲಕಿ ಅದೇ ರಾಗದಲ್ಲಿ ಅಲ್ಲಿ ಆರಾಮಾಗಿ ಟಾಪಿಗೆ ಹೋಗ್ತಾರೆ. ಅದ್ರ ಇಬ್ಬರಿಗೂ ಇರುವ ಹೋಲಿಕೆ ಅದು. ಎರಡನೇ ಹೋಲಿಕೆ ಜಾನಕಿಗೂ ರಾಜ್ಕುಮಾರ್ಗೂ ಎಕ್ಸ್ಪ್ರೆಷನ್. ಆಹಾ ಹೌದಾ, ಓಹೋ ಇದೆಲ್ಲ ಇದೆಯಲ್ಲ, ಇದೊಬ್ಬ ಸಿಂಗ ನೀವು ಪಿ ಯು ಶ್ರೀನಿವಾಸ್ ಹಂಗೆ ಹೇಳಿ ಅಂತ ಹೇಳೋಕ್ಕಾಗಲ್ಲ, ಫ್ಲೋ ಬಿಡೋಕ್ಕಾಗಲ್ಲ. ಆದರೆ ಇದನ್ನು ಜಾನಕಿನೂ ಹೇಳಬಲ್ಲರು, ರಾಜ್ಕುಮಾರ್. ಅವ್ರ ಜುಗಲ್ಬಂದಿನೂ ಹಾಡುಗಳಿದೆ ಅದರಲ್ಲೆಲ್ಲ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಗು ನಗುತ್ತಾ ನಲಿ, ಇದಿದೆಯಲ್ಲ ನಗು ನಗುತ್ತಾ ನೀ ಬರುವೆ. ಈ ಹಾಡು ನಿಮ್ಗದು ವಿಜುವಲ್ ಸಾಂಗ್ ಅಂತ ಕರೀತೀವಿ, ಯಾಕಂದ್ರೆ ಜಾನಕಿನೂ ಅಷ್ಟೇ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ, ರಾಜ್ಕುಮಾರ್ ಅಷ್ಟೇ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಈ ತಾರಾ ಓ ತಾರಾ ಕೂಡ ಆ ಥರದ್ದೇ ಹಾಡು. ಇದರಲ್ಲಿ ಸೇವಕರು ಬರಬೇಕೆ ಇಲ್ವಲ್ಲ, ಎಷ್ಟು ಸಲೀಸಾಗಿ ಹೇಳ್ತಾರೆ ಆ ಥರದ್ದು ಎಕ್ಸ್ಪ್ರೆಷನ್ಸ್ ಅಂತಂದರೆ. ಇವನ್ ಆ್ಯಕ್ಟರ್ಸ್ ಕಾಂಟ್ ಡೂ ದಟ್. ಜಾನಕಿ ಕೇಳೋ ಕೆಲವು ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಇದು ಬಹಳ ನನಗೆ ಇಷ್ಟ. ಈ ತಾರಾ ಓ ತಾರಾ ಇದೆಯಲ್ಲ, ನೀವು ಈ ದೃಷ್ಟಿಯಿಂದ ರಾಜ್ಕುಮಾರ್ ಮತ್ತು ಜಾನಕಿ ಕಾಂಬಿನೇಷನ್ ದೃಷ್ಟಿಯಿಂದ ಇದನ್ನು ನೋಡ್ಬೋದು. ಹೌದಾ? ನಿನ್ನೆಗಿಂತ ಇಂದು ಚೆನ್ನ. ಈ ಕ್ಯಾಬ್ರೆ ಹಾಡುಗಳನ್ನು ನಾವು ಎಲ್ಲರೀಶ್ವರಿದೊಂದು ಪರಂಪರೆ ನೋಡಿದ್ವಿ. ಆಮೇಲೆ ಅಫ್ಕೋರ್ಸ್ ಜಾನಕಿ ಹಾಡಿದ್ದಾರೆ, ಯಾರಿಗಾಗಿ ಆಟ, ಈ ಥರದ ಹಾಡುಗಳಲ್ಲಿ ಜಾನಕಿ ಹಾಡಿದ್ದಾರೆ. ಜಾನಕಿ ಒಂದು ರೇಂಜ್ ಇದೆ. ಪಿ ಸುಶೀಲನ ಹಾಡಿದ್ದಾರೆ, ಅರೆ ಗಿಳಿರಾಮ ಹಾಡಿದ್ದಾರೆ. ವಾಣಿಜ್ಯರಂ ಬಹಳ ಕಮ್ಮಿ. ಕ್ಯಾಬ್ರೆ ಹಾಡು ವಾಣಿಜ್ಯರಂ ಹಾಡಿರೋದು ಬಹಳ ಕಮ್ಮಿ. ಆದರೆ ಅವರ ಎಕ್ಸ್ಪ್ರೆಷನ್ಸ್ ಬೇರೆ ಥರ ಇರುತ್ತೆ. ಈ ನಿನ್ನೆಗಿಂತ ಇಂದು ಚೆನ್ನ ಈ ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ, ಅದು ವಾಣಿಜ್ಯರು ಮಾಡಿದ್ದಾರೆ. ಅದು ನನಗೆ ಭಾಳ ಕುತೂಹಲಕ. ಅಣ್ಣವ್ರ ಮುಂಚೆಲ್ಲ ಕೇಳಿದ್ದೆ, ನಾನಲ್ಲಯ್ಯ ಉಪೇಂದ್ರ ಕುಮಾರ್ ಆರಿಸಿದ್ದ ಅಂತಂದ್ರು ಅವರು. ಜಾನಕಿ ಹಾಡಿದರೆ, ಉಳಿದು ಡ್ಯೂಯೆಟ್ಸ್ ಎಲ್ಲ ಜಾನಕಿ ಹಾಡಿದರೆ, ಕ್ಯಾಮ್ರಾ ಹಾಡ್ಯಾಕೆ ಜಾನಕಿ ಕೊಟ್ಟಿಲ್ಲ, ನೀವು ಯಾಕೆ ವಾಣಿಜ್ಯರಾಮಿಗೆ ಕೊಟ್ರಿ? ನಾರ್ಮಲಿ ಅಣ್ಣವರಿಗೆ ವಾಣಿಜ್ಯರಾಮ್ ಇಷ್ಟ ಡ್ಯೂಯೆಟ್ಸ್ಗೆಲ್ಲ. ಸುಮಾರು ವಾಣಿಜ್ಯರಾಮ್ಗೆ ಇಂಡಿಪೆಂಡೆಂಟ್ ಸಾಂಗ್ ಅಣ್ಣವ್ರ ಸಿನಿಮಾದಲ್ಲಿ ಇಲ್ಲ, ಎಲ್ಲ ಡ್ಯೂಯೆಟ್ಸೇ ಇರುತ್ತೆ. ಈ ಸಿನಿಮಾದಲ್ಲಿ ಯಾಕೆ ಹಂಗೆ ಕೊಟ್ರಿ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅದ. ಬಟ್ ಚೆನ್ನಾಗಿ ಹೇಳಿದ್ದಾರೆ ವಾಣಿಜ್ಯರಾಮ್, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಡ್ಯೂಯೆಟು ಅರಳಿದೆ ತನು ಮನ. ಅಣ್ಣವ್ರದ್ದೊಂದು ಹಾಡಿದೆ, ಅಣ್ಣವ್ರದ್ದೊಂದು ಸ್ಟೈಲ್ ಇದೆ. ಅದು ಒಂದು ಈ ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ, ಈ ಜಂಜಿ ಹಾಡುಗಳು ಈಗಿನ ಜನ್ರೇಷನ್ಗೆ ಇಷ್ಟ ಆಗುವ ಕೆಲವು ಹಾಡುಗಳಿರ್ತಾರೆ, ಈ ಬ್ಯಾಂಗಲ್ ಬಂಗಾರಿ ಥರ. ಅದಕ್ಕೆ ಪದಗಳಿಗಿಂತ ಏನು ಪದ ಯೂಸ್ ಮಾಡೋಕ್ಕೇನಕ್ಕಿಂತ ಅದರ ಎಮೋಷನ್ಸ್ ಇದೆಯಲ್ಲ, ಅದು ಆ ಥರದ ಹಾಡು ಬಂಗಾರಿ ನನ್ನ ಯಾರಿ. ಈ ಹಾಡನ್ನು ತುಂಬ ಚೆನ್ನಾಗಿ, ಆಮೇಲೆ ಅದರ ಆ್ಯಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದೆ. ಬಂಗಾರಿ ನನ್ನ ವಯ್ಯಾರಿ ಹೇಳಿ ನನ್ನ ಮೇಲೆ ಕೋಪ ಏತಕ್ಕೆ. ನಾನು ಅಣ್ಣವರು 60ನೇ ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸೀನನ್ನು ನೋಡಬೇಕು. ಆಮೇಲೆ ನಿಮಗೆ ಶಂಕರ್ ಗುರು ಆದಮೇಲೆ ಜೀಪ್ನಲ್ಲಿ ಅಣ್ಣ ತಮ್ಮ ಕುತ್ಕೊಂಡು ಎಷ್ಟೋ ವರ್ಷದ ನಂತರ ಭೇಟಿಯಾಗಿರ್ತಾರೆ, ಒಂದು ಹಾಡು ಹೇಳೋದು ಅದು ಬಹಳ ಫೇಮಸ್ ಆಗಿತ್ತು. ಅದನ್ನ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ ಹಾಡನ್ನು ಶಂಕರ್ನಾಗ್ ಮತ್ತು ಅಣ್ಣ ಅವರು ಒಟ್ಟಿಗೆ ಹಾಡೋದು. ಶಂಕರ್ನಾಗ್ ಮತ್ತು ರಾಜ್ಕುಮಾರ್ ಮತ್ತು ರಮೇಶ್ ಒಟ್ಟಿಗೆ ಹಾಡಿದಂತಹ ಸಿನಿಮಾ ಇದು. ಭಾಗ್ಯ ಎನ್ನಲೆ ಪುಣ್ಯ ಎನ್ನಲೆ ಭಾಗ್ಯ ಎನ್ನಲೆ. ಅಪೂರ್ವ ಸಂಗಮ ಅದು ಒಂಥರ ಅಣ್ಣವ್ರಿಗೆ ಬಹಳ ಒಂಥರ, ಅದು ಅಣ್ಣವ್ರಿಗದೊಂದು ಇತ್ತು. ನನಗೊಂದು 2-3 ಸಲ ಆ ಮಾತು ಹೇಳಿದರು.
ಏನು ಸ್ವಾಮಿ ಇದು ಯಾವ್ದಾದ್ರು ಒಂದು ಭಕ್ತಿ ಸಿನಿಮಾದಲ್ಲಿ ಎಂಡ್ ಮಾಡ್ಬೇಕಿತ್ತು ಅವ್ರ ಜೊತೆಗಿಂದು, ಈ ಸಿನಿಮಾದಿಂದ ಎಂಡ್ ಆಯ್ತಲ್ಲ ಅನ್ನುವ ಕಾರಣಕ್ಕೆ ಭಕ್ತ ಕನಕದಾಸದಿಂದ ಶುರುವಾಗಿ ಭಕ್ತಿಯಿಂದಾನೇ ಮುಗಿಲಿ ಅಂತ ಹೇಳಿ. ಬಟ್ ಅದು ವೈ ಆರ್ ಸ್ವಾಮಿಯವರ ಆಯ್ಕೆ, ಈ ಸಿನಿಮಾನ ಆರಿಸ್ಕೊಂಡ್ರು. ಇದು ಆದಮೇಲೆ ವೈ ಆರ್ ಸ್ವಾಮಿಯವರು ಒಂದು ಸಿನಿಮಾ ಮಾಡಿದ್ರು ಅಷ್ಟೇ, ಪೂರ್ವ ಸಂಗಮ ಅಂದರೆ 1991 ಅವ್ರದ್ದು ಬಂಗಾರದಂಥ ಮಗ ಬಂತು. ನಾನು ವೈ ಆರ್ ಸ್ವಾಮಿ ಅವರನ್ನು ಭೇಟಿ ಮಾಡುವಷ್ಟೊತ್ತಿಗೆ ಇದೆಲ್ಲ ಮುಗ್ದಿತ್ತು, ಅವರು ಅಷ್ಟು ಸಿನಿಮಾಗಳು ಮುಗ್ದಿತ್ತು. ಅವ್ರಿಗೆ ಅಷ್ಟು ನೆನಪು ಅಷ್ಟು ಪಕ್ಕ ಇರ್ತಿರ್ಲಿಲ್ಲ. ಸೊ ನಾನು ಅವ್ರನ್ನ ನೋಡಿದ್ದು, ಬಟ್ ನಾವು ಅವ್ರು ನೋಡಿದ್ವಿ ಇನ್ನೊಂದು ಖುಷಿ ವಿಷಯ. ಸೊ ನನಗೆ ಒಂದು ಬಹಳ ವೈ ಆರ್ ಸ್ವಾಮಿ ಅವರ ಟ್ರ್ಯಾಕ್ ಅನ್ನು 40 ಸಿನಿಮಾ ಮಾಡಿದ್ದಾರೆ ಅವರು. 99 ಅಂತ ಹೇಳ್ಬೋದು, ಅಷ್ಟು % ಹಿಟ್ ಸಿನಿಮಾ. ಸೊ ಅಣ್ಣವ್ರದ್ದೆಲ್ಲ ಹಿಟ್ಟು. ಜೊತೆಗೆ ನೀವು ಪಾವನ ಗಂಗಾದಂಥ ಸಿನಿಮಾ ಮಾಡಿದ್ದಾರೆ, ತಾಯಿಗಿಂತ ದೇವರಿಲ್ಲ ಮಾಡಿದ್ದಾರೆ, ಅಥವಾ ಸವತಿಯ ನೆರಳು ಮಾಡಿದ್ದಾರೆ, ಎಲ್ಲ ಸೂಪರ್ ಹಿಟ್ ಸಿನಿಮಾ. ನನಗೆ 2003 ವೈ ಆರ್ ಸ್ವಾಮಿ ಹೋಗಿದ್ದು, 23 ವರ್ಷ ಆಯಿತು ಅಷ್ಟೇ. ಮರ್ತ್ಬಿಟ್ಟಿದ್ದಾರಲ್ಲ ಈಗಿನವ್ರಿಗೆ, ಯಾರು ವೈ ಆರ್ ಸ್ವಾಮಿ ಕೇಳಿ ಮರ್ತೇ ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಒಂದು ನಾನು ಓದಿದ್ದೀನಿ, ಎಲ್ಲ ಕೂಡ ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನ ನೀಡುವಂತ ಟೈಟಲ್ಗಳಿರ್ತಿದ್ವು, ಅದೇ ರೀತಿ ಕ್ಯಾರೆಕ್ಟರ್ ಸಾಂಗ್ಸ್ ಇರ್ತಿತ್ತು, ಅವರ ಸೆಲೆಕ್ಷನ್ ಮಹಿಳೆಯರಿಗೆ ಪರವಾಗಿ. ಅವರ ಸಿನಿಮಾಗಳಲ್ಲಿ ಒಂದು ಅಬ್ಸರ್ವ್ ಮಾಡಿ, ಎಲ್ಲ ಹಾಡು ಹಿಟ್ ಅವ್ರ ಸಾಂಗ್ಸ್. ಹೌದು ಹೌದು, ಮ್ಯೂಸಿಕಲಿ ಹಿಟ್. ಮತ್ತು ಅವ್ರ ಕ್ಯಾಮ್ರಾ ಆ್ಯಂಗಲ್ನ ತುಂಬ ಚೆನ್ನಾಗಿಡ್ತಾ ಇದ್ರು. ನೀವು ಸಿಪಾಯಿ ರಾಮು ಸಿನಿಮಾ ನೋಡಿದ್ರಂತೂ ಎಲ್ಲಿಗೆ ಪಯಣ, ಆ್ಯಂಗಲ್ಗಳು ಇಟ್ಟಿದ್ದು, ಅದು ಚಂಬಲ್ಗಢದಲ್ಲಿ ಶೂಟಿಂಗ್ ಮಾಡಿರೋದು. ಎಂಥ ಕ್ಯಾಮ್ರಾ ಆ್ಯಂಗಲ್ಗಳು ಇಟ್ಟಿದ್ದಾರೆ ಅಂದರೆ ಅದು ವೈ ಆರ್ ಸ್ವಾಮಿ ಮಾತ್ರ ಮಾಡಬಹುದದ್ದು. ಮತ್ಸೂದನ್ ಅವ್ರಿಗೆ ಸಂಬಂಧ ಕೂಡ ಹೌದು. ಮತ್ಸೂದನ್ ವೈ ಆರ್ ಸ್ವಾಮಿ ಅವರು ಬಹುತೇಕ ಸಿನಿಮಾಗಳಿಗೆ ಕ್ಯಾಮ್ರಾಮನ್. ಮತ್ಸೂದನ್ ಬಹಳ ಅದ್ಭುತವಾದ ಕ್ಯಾಮ್ರಾಗಳನ್ನು ಮಾಡಿದ್ದಾರೆ. ನನಗೆ ಬಹುಶಃ ಈ ಸಂಚಿಕೆನೆಲ್ಲ ವೈ ಆರ್ ಸ್ವಾಮಿನ ನೆನಪು ಮಾಡ್ಕೋಬೇಕು ಖಂಡಿತ.